ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಸೋಮವಾರದ್ದು ಈವ್ನಿಂಗ್ ವ್ಲಾಗು. ಅಂದರೆ ನನಗೆ ಭಾನುವಾರ ಯಾವುದೇ ವ್ಲಾಗು ಮಾಡೋಕ್ಕಾಗಲಿಲ್ಲ. ಕ್ರಿಕೆಟ್ ಇತ್ತಲ್ಲ, ಸೊ ಅದಕ್ಕೆ ಯಾವುದೇ ವ್ಲಾಗು ಮಾಡಲಿಲ್ಲ. ಸಂಜೆದು ಕ್ರಿಕೆಟ್ ಅಂತೂ ಸಖತ್ತಾಗಿತ್ತು. ಇಂಡಿಯಾ ವಿನ್ ಆಯ್ತಲ್ಲ, ತುಂಬ ಖುಷಿ ಆಯಿತು. ನಿನ್ನೆ ನೋಡಿದ್ದಕ್ಕೂ ಸಾರ್ಥಕ ಆಯಿತು ನಮ್ಮದು. ನೆನ್ನೆ ಸಂಡೇ ಇದ್ದಿದ್ದಕ್ಕೂ ನಾನ್ ವೆಜ್ ಮಾಡಿದ್ದಕ್ಕೂ ಕ್ರಿಕೆಟು ವಿನ್ ಆಯಿತು. ನಾನು ಮಧ್ಯಾಹ್ನನೇ ಅಡುಗೆ ಮಾಡಿದ್ದು ಬೆಟರ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನಾನು ಆಮೇಲೆ ಅಡುಗೆ ಮಾಡ್ತೀನಿ ಅಂದಿದ್ರೆ ಕ್ರಿಕೆಟ್ ನೋಡಿಕೊಂಡು ನಾನು ಮಾಡ್ತಾಯಿರಲಿಲ್ಲ. ಹೆಂಗೋ ಅಡುಗೆ ಮಾಡಿಟ್ಬಿಟ್ಟು ನಾನು ಕ್ರಿಕೆಟ್ ನೋಡೋಕೆ ಕೂತಿದ್ದು ಒಳ್ಳೆಯದಾಯಿತು. ಅದೇ ಇತ್ತಲ್ಲ, ಅದರಲ್ಲೇ ಊಟ ಮಾಡ್ಕೊಂಡ್ವಿ ನೈಟು. ಇದು ಸೋಮವಾರದ್ದು ಈವ್ನಿಂಗ್ ವ್ಲಾಗು ನೋಡಿ. ಇವಾಗ ಬಂದಿದ್ದು ನಾನು. ಪಾತ್ರೆಗಳೆಲ್ಲ ಇತ್ತು ಸುಮಾರು, ಅಂದರೆ 5 ಗಂಟೆ 5:15 ಅಂದ್ಕೊಳ್ಳಿ. ಪಾತ್ರೆಗಳೆಲ್ಲ ಇತ್ತು, ಅವನ್ನೆಲ್ಲ ತೊಳೆದಿಕ್ಕಿದ್ವಲ್ಲ ಅದನ್ನೆಲ್ಲನೂ ಜೋಡಿಸ್ದೆ. ಎಲ್ಲರೂ ಪಾಡ್ಗೆ ಅವೆಲ್ಲ ಜೋಡಿಸಿಟ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಪುಡಿ ಖಾಲಿಯಾಗಿತ್ತು, ಅದನ್ನು ಹಂಗೆ ರೀಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಬಯಾಸ್ ಕಾಫಿ ಅಂತೂ ಚೆನ್ನಾಗಿರುತ್ತೆ, ಫಿಲ್ಟರ್ ಕಾಫಿ ಎಷ್ಟು ಚೆನ್ನಾಗಿರುತ್ತೆ. ನನಗೆ ಈ ಕಾಫಿ ಅಂದರೆ ಸಖತ್ ಇಷ್ಟ. ಹೋಟೆಲಲ್ಲಿ ಹೋದರೂ ಇದನ್ನು ಬಯಾಸ್ ಕಾಫಿನ ಇದ್ದರೆ ನಾನು ತೊಗೊಂಡು ಕುಡಿತೀನಿ. ಫಿಲ್ಟರ್ ಕಾಫಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಫಿಲ್ಟರ್ಗೆ ಹಾಕಿಲ್ಲ, ಜಸ್ಟ್ ಇವಾಗ ಹಂಗೆ ಮಾಡ್ಕೊತೀನಿ ಅಷ್ಟೇ. ಫಿಲ್ಟರ್ ಇದೆ, ಆದರೆ ನಾನು ಯೂಸ್ ಮಾಡ್ತಿಲ್ಲ. ಅದನ್ನು ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಅಂದರೆ ನಾನು ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೇ ಡೈರೆಕ್ಟ್ ಹಾಲ್ಗೆ ಕಾಫಿ ಪುಡಿ ಸಕ್ಕರೆ ಹಾಕ್ಕೊಂಡು ಮಾಡ್ಕೊತೀನಿ. ಫಿಲ್ಟರ್ ಕಾಫಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬಯಾಸ್ ಕಾಫಿ ಪೌಡರಲ್ಲಿ ಒಂಥರ ಅದು ರುಚಿನೂ ಬೇರೆ, ಘಮನೂ ಬೇರೆ, ಚೆನ್ನಾಗಿರುತ್ತೆ ಕಾಫಿ ಅಂತೂ. ನಾನು ಮುಂಚೆ ಅನ್ನಪೂರ್ಣಿ ಕಾಫಿ ಪೌಡರು ಮತ್ತು ಕಾಫಿ ಡೇ ಇವೆಲ್ಲ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಕೋತಾಸ್ ಯೂಸ್ ಮಾಡಿದೆ, ಬ್ರೂ ಯೂಸ್ ಮಾಡಿದೆ. ನನಗೆ ಇದು ಕೊನೆಗೆ ಇದು ಇಷ್ಟ ಆಯಿತು. ಇದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾವುದಿಲ್ಲ ಅಂದರೆ ಈ ಕಾಫಿ ಪುಡಿ ಅಂತೂ ನಂಗೆ ಸಖತ್ ಇಷ್ಟ. ಈ ಬ್ಲ್ಯಾಕ್ ಕಾಫಿ ಏನಾರು ಮಾಡ್ಕೊಬೇಕು ಅಂದರೆ ಸನ್ರೈಸ್ ಕಾಫಿ ಪೌಡರ್ ಅಂತ ತೊಗೊತೀನಿ ಅಷ್ಟೇ. ಅದು 2 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಅದೊಂದು 2 ಶೀಟ್ ತೊಗೊಂಡು ಇಟ್ಕೊಂಡ್ರೆ ಅದು ಬೇಕಾದಾಗ ನನಗೆ ಬೇಕು ಅನಿಸ್ದಂಗೆ ಮಾತ್ರ ಅದನ್ನ ಯೂಸ್ ಮಾಡ್ಕೊತೀನಿ ಅಷ್ಟೇ. ಇಲ್ಲಾಂದರೆ ನಾರ್ಮಲ್ ಕಾಫಿನೇ ಕುಡಿಯೋದು. ಕಾಫಿ ಬಿಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ, ಆದರೆ ಆಗ್ತಾನೇ ಇಲ್ಲ ಕಾಫಿ ಬಿಡೋದಕ್ಕೆ. ಈಗ ನೋಡಿ, ಅಲ್ಲಿ ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ತಿದ್ದಂಗೆ ಒಂಥರ ಟಯರ್ಡ್ನೆಸ್ ಆಗುತ್ತಲ್ಲ, ಅದಕ್ಕೆ ಕಾಫಿ ಕುಡಿದ್ಬಿಡ್ಬೇಕು. ಕಾಫಿ ಕುಡಿದ್ರೆ ನಂಗೆ ಮುಂದಿನ ಕೆಲಸ ಮಾಡೋಕ್ಕಾಗೋದು. ಇಲ್ಲಾಂದರೆ ಬಂದ ತಕ್ಷಣ ದಿವಾನ್ ಮೇಲೆ ಮನ್ಕೊಂಬಿಡ್ತೀನಿ ಅಷ್ಟೇ. ಸಂಜೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆ ಪಾತ್ರೆ ಎಲ್ಲ ಜೋಡಿಸಿ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಮಾಡಿ ಕುಡಿದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಬೆಳಗಿನ ರೂಟೀನ್ ಯಾವುದೂ ಶೇರ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೋಯ್ತು ಎದ್ದಿದ್ದು, ಅದಕ್ಕೆ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಡೈಲಿ ಒಂದು ವೀಡಿಯೋ ಹಾಕಬೇಕು, ಆದರೆ ನಾನು ಲೇಸಿನೆಸ್ಸಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಇವಾಗ ಕಾಫಿ ಎಲ್ಲ ಸೋಸ್ಕೊಂಡು ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ನೋಡಿ. ಇವಾಗ ಕಾಫಿ ಎಲ್ಲ ಹಾಕೋತಾ ಇದ್ದೀನಿ. ಹಂಗೆ ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ನಮ್ಮಮ್ಮ ಮಾಡಿಟ್ಟಿದ್ರು, ತೊಳೆದ್ಬಿಟ್ಟು ಇಟ್ಟಿದ್ರು. ಇನ್ನು ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ಅದಕ್ಕೆ ಇಡ್ಲಿ ಪಾತ್ರೆಗಳೆಲ್ಲ ಬಿದ್ದಿತ್ತು. ಅದನ್ನೆಲ್ಲ ನಮ್ಮ ಅಮ್ಮ ತೊಳೆದಿಟ್ಬಿಟ್ಟಿದ್ದಾರೆ. ತೊಳೆದ್ಬಿಟ್ಟು ಆಚೆಗೆ ಒಣಗಿಸ್ತಾರೆ. ಅದಕ್ಕೆ ಶಿಂಕಲ್ಲಿ ಯಾವುದು ಪಾತ್ರೆ ಇರಲಿಲ್ಲ. ಈ ಕಾಫಿ ಮಾಡ್ಕೊಂಡು ಕುಡ್ದಿದ್ದ ಪಾತ್ರೆಗಳಿತ್ತು, ಒಂದು ನೋಡಿ ಸೈಡ್ಗೆ ಇಟ್ಟಿದ್ದೀನಿ, ಆಮೇಲೆ ತೊಳ್ಕೊಳ್ಳೋಣ ಅಂತ. ಹಂಗೆ ಬರ್ತಾ ದ್ರಾಕ್ಷಿ ತಂದಿದ್ದೆ, ಅದನ್ನು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೋತೀನಿ. ಈ ಕೆಮ್ಮು ಏನು ಬರಬಾರ್ದು ಅಂದ್ಬಿಟ್ಟು ಅದನ್ನು, ಮತ್ತು ಔಷಧಿ ಎಲ್ಲ ಹಾಕಿರ್ತಾರಲ್ಲ, ಔಷಧಿ ಹೊಡೆದಿರ್ತಾರಲ್ಲ, ಅದಕ್ಕೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟೆ. ನನ್ನ ಮಗ ಓಡಾಡ್ಕೊಂಡು ತಿನ್ಕೊತಾ ಇರ್ತಾನೆ. ಅದಕ್ಕೆ ಮುಂಚೆನೇ ತಂದಿದ ತಕ್ಷಣ ಎಲ್ಲ ಬಿಡಿಸ್ಬಿಟ್ಟು ತೊಳೆದಿಕ್ಬಿಡ್ತೀನಿ. ಈ ದ್ರಾಕ್ಷಿನೂ ಸ್ವೀಟಾಗಿತ್ತು, ಚೆನ್ನಾಗಿತ್ತು ನೋಡಿ. ಇವಾಗೆಲ್ಲ ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಒಂದು ಕಡೆ ಇಟ್ಬಿಡ್ತೀನಿ ಆರೋದಕ್ಕೆ. ಅವನು ಹೋಗ್ತಾ ಬರ್ತಾ ತಿಂತಾನೇ ಇರ್ತಾನೆ. ಫ್ರೂಟ್ಸು ಲಂಚ್ ಬಾಕ್ಸ್ಗೂ ಆಗುತ್ತೆ. ಲಂಚ್ ಬಾಕ್ಸ್ ಆಗೋ ತನಕ ಇಟ್ಟಿರ್ತಾನೋ ಇರಲ್ಲ ಗೊತ್ತಿಲ್ಲ, ಓಡಾಡ್ಕೊಂಡು ತಿಂತಾಯಿರ್ತಾನೆ ನೋಡಿ. ಇವಾಗೆಲ್ಲ ತೊಳೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ, ಅಂದರೆ ಸೋರಕ್ಕೆ ಇಟ್ಟಿರ್ತೀನಿ. ಆಮೇಲೆ ಬೇಕಾದಾಗ ತಿನ್ಕೊತೀನಿ ಅಷ್ಟೇ, ತಿನ್ಕೊತೀವಿ ಎಲ್ಲರೂ. ಇಲ್ಲ ಹಂಗೆ ಇಟ್ಟಿದ್ರೆ ಅಲ್ಲೇ ಇರುತ್ತೆ. ಅದಕ್ಕೆ ತೊಳೆದಿಟ್ಬಿಟ್ಟೆ ನೋಡ್ತಾ ಇರ್ತಾರಲ್ಲ, ಹೋದಾಗ ಬಂದಾಗ ತೊಗೊಂಡು ತಿಂತಾರೆ. ಮತ್ತೆಲ್ಲ ನೋಡಿ, ಅಲ್ಲಿ ನಮ್ಮಮ್ಮ ಬರ್ತಾನೆ ಮೊಸಪ್ಪು ಸಾರು ಮಾಡಿಟ್ಬಿಟ್ಟಿದ್ರು. ಸೊಪ್ಪೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಇದು ಇಕ್ಕಿದ ಬೇಳೆಕಾಳಿದ್ವು, ಅವನ್ನೆಲ್ಲ ಹಾಕ್ಕೊಂಡು ಸಾಂಬಾರು ಮಾಡಿಬಿಟ್ಟಿದ್ರು. ನನ್ನ ಮಗ ಬೇರೆ ನನಗೆ ಇದು ಮೊಸಪ್ಪು ಬೇಡ ಅಂತ ಅಂದ.
ಅದಕ್ಕೆ ಬೇರೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವುದಾಗುತ್ತೋ ಅದು ಮಾಡೋಣ. ಇವಾಗ ನೋಡಿ, ಇದು ನಮ್ಮ ಆಂಟಿ ಹಲಸಿನ ಹಣ್ಣು ತೊಗೊಂಬಂದಿದ್ರು ನಿನ್ನೆ. 2 ಹಲಸಿನ ಹಣ್ಣು ತಂದಿದ್ರು. ನಾನು ನಿನ್ನೆ ಯಾವುದೋ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ನೋಡಿ ಚೆನ್ನಾಗಿರ್ತವೆ. ಇದು ಸ್ವೀಟಾಗಿರ್ತವೆ ಹಲಸಿನ ಹಣ್ಣಂತೂ. ನಮ್ಮ ಆಂಟಿ ಬಂದಾಗೆಲ್ಲ ತೊಗೊಂಬರ್ತಾನೆ ಇರ್ತಾರೆ. ಅವ್ರ ಗಿಡದಲ್ಲೇ ಬೆಳೆದಿರೋದು ಇದು. ನೋಡಿ, ಎರಡೂ ಅಷ್ಟೇ. ಒಂದು ಸ್ವಲ್ಪ ಈ ಕಡೆದು ಫಸ್ಟ್ ಒನ್ ಇರೋದು ಒಂದು ಸ್ವಲ್ಪ ಇದಾಗಿದೆ, ಅಂದರೆ ಒಂದು ಸ್ವಲ್ಪ ಹೋಲ್ ಥರ ಆಗಿದೆ. ಇನ್ನೊಂದು ಹಣ್ಣು ಚೆನ್ನಾಗಿದೆ. ಅದನ್ನು ನೋಡಬೇಕು, ಕುಯ್ದ ಮೇಲೆ ಹೆಂಗಿರುತ್ತೆ ಅಂತ ನೋಡಬೇಕು. ನೋಡಿ, ಇವಾಗಿನ ಆಮೇಲೆ ಮುಖ ಎಲ್ಲ ತೊಳ್ಕೊಂಡು, ಕೈ ಕಾಲು ತೊಳ್ಕೊಂಡು, ಕಸ ಎಲ್ಲ ಫಸ್ಟು ಗುಡಿಸ್ಕೊಂಡೆ. ಪಾತ್ರೆ ಇತ್ತಲ್ಲ ಅವನ್ನೆಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೋಡಿ ಇವಾಗ ದೀಪ ಹಚ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಇವತ್ತು ಯಾವುದೇ ಸ್ಕೂಲ್ ಇರಲಿಲ್ಲ, ಅದು ಲಂಚ್ ಬಾಕ್ಸ್ ಏನೂ ಇರಲಿಲ್ಲ. ಸದ್ಯಕ್ಕೆ ಅಷ್ಟೇ ಇದ್ದಿದ್ದು. ನಾನು ಯಾವುದೋ ಲಂಚ್ ಬಾಕ್ಸ್ ತೊಗೊಂಡೋಗಿರಲಿಲ್ಲ, ಅವನು ಕರ್ಕೊಂಡೋಗಿದ್ದೆ ಆಫೀಸ್ ಹತ್ರ. ಇವಾಗ ಬಂದು ದೀಪ ಹಚ್ತಾಯಿದ್ದೀನಿ. ಸಂಜೆ ಹೊತ್ತು ದೀಪ ಹಚ್ಚಿದ್ರೇ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಒಂದು ಸ್ವಲ್ಪ ನಮಗೆ ಈ ಸೋಂಬೇರಿತನ ಅದೆಲ್ಲ ಕಮ್ಮಿ ಆಗುತ್ತೆ. ಇವಾಗ ಬಂದ ತಕ್ಷಣ ಕೆಲಸ ಮಾಡ್ಕೊಂಡು ನೋಡಿ, ಇವಾಗ ದೀಪ ಹಚ್ಬಿಟ್ರೆ ಅದೊಂಥರ ಮನೇನೂ ಒಂಥರ ಚೆನ್ನಾಗಿ ಕಾಣುತ್ತೆ. ಒಂಥರ ಪಾಸಿಟಿವ್ ಎನರ್ಜಿನೂ ಇರುತ್ತೆ ನಮಗೆ. ಆ ದೀಪ ಹಚ್ದಲ್ಲೇ ಇದ್ದಾಗ ನಮ್ಮಮ್ಮ ಹಚ್ಕೋತಾರೆ ಬಿಡು ಅಂತಲೇ ಇರ್ತೀನಲ್ಲ, ಆವಾಗ ಒಂದು ಕಡೆ ಮಲಗಿರೋದು, ಇಲ್ಲಾಂದರೆ ಇರುವಂಥ ಒಂದು ಕಡೆ ಎಲ್ಲೋ ಕೂತಿರೋದು, ಈ ಥರ ಮಾಡ್ಕೊಂಡು ಕೂತಿರ್ತೀನಿ. ಇವಾಗ ದೀಪ ಹಚ್ಚಿದ್ಮೇಲೆ ನನ್ನ ಪಾಡಿಗೆ ನಾನೆಲ್ಲ ಕೆಲಸ ಮಾಡಿಕೊಂಡೆ. ಅದೊಂಥರ ಪಾಸಿಟಿವ್ ಆಗಿರುತ್ತೆ ಮತ್ತು ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ದೀಪ ಹಚ್ಚದೇ ಇದ್ದಾಗ ಒಂಥರ, ದೀಪ ಹಚ್ಚಿದ್ಮೇಲೆ ಒಂಥರ ಇರುತ್ತೆ ನೋಡಿ. ಇವಾಗ ಇನ್ನೊಂದು, ನಾವು ಪ್ರತಿ ಸೋಮವಾರನೂ ಧೂಪ ಹಚ್ತೀವಿ. ಅಂದರೆ ಈ ಸಣ್ಣದೊಂದು ಧೂಪದ ಕಡ್ಡಿ ಬರುತ್ತಲ್ಲ, ಅದನ್ನು ಹಚ್ತೀನಿ. ಅದೊಂದು ಹಚ್ಚಿ, ನಾವು ನಮ್ಮ ಮನೆಯ ದೇವರು ಸಿದ್ದಪ್ಪಾಜಿ, ಅದಕ್ಕೆ ಅದನ್ನು ಹಚ್ಚಲೇಬೇಕು. ಡೈಲಿ ಚಿಕ್ಕ ಚಿಕ್ಕದೊಂದು ಹಚ್ತೀನಿ. ಆಮೇಲೆ ಬೇಕಾದಾಗ ಈ ವಾರಗಳಿರೋ ದಿವಸ ದೊಡ್ಡದು ಧೂಪ ಬರುತ್ತಲ್ಲ, ಅದನ್ನು ಹಚ್ಬಿಟ್ಟು ಮನೆ ಫುಲ್ಲೂ ಇದನ್ನು ಕೊಡ್ತೀನಿ. ಪಾಸಿಟಿವ್ ಎನರ್ಜಿ ಬರಲಿ ಅಂದ್ಬಿಟ್ಟು ಅದು ಹೊಗೆ ಬರುತ್ತಲ್ಲ, ಅದೆಲ್ಲನೂ ಮನೆಯೆಲ್ಲ ಕೊಡ್ತೀನಿ. ಇನ್ನು ಡೈಲಿ ನಾರ್ಮಲಾಗಿ ಆ ಚಿಕ್ಕದ ಧೂಪದ ಕಡ್ಡಿನೇ ಯೂಸ್ ಮಾಡ್ತೀನಿ. ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ಹಚ್ತೀನಿ ಅಷ್ಟೇ. ಮನೆಯೆಲ್ಲ ಒಂಥರ ಪಾಸಿಟಿವ್ನೆಸ್ ಆಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನೋಡಿ, ಇನ್ನೊಂದು ನನ್ನ ಮಗ ಮೊಸರು ಸಾಂಬಾರು ಬರುತ್ತಲ್ಲ, ಅದು ಮಾಡಮ್ಮ ಅಂದ. ಅದಕ್ಕೆ ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಹೋಗಿ ತೊಗೊಂಬ ಮೊಸರು ಅಂತ ಹೇಳಿದ್ದೀನಿ. ತರಕ್ಕೆ ಹೋಗಿದ್ದಾನೆ. ಅಷ್ಟರಲ್ಲಿ ಇದೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತ ಬಿಡಿಸಿಟ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆಗೆ ಅಷ್ಟೇ ಬೇಕಾಗುತ್ತೆ. ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತೀನಿ. ನೋಡಿ, ಅದೆಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಆ ಮೆಣಸಿನ್ಕಾಯಿ ಅದನ್ನೆಲ್ಲನೂ ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸಿಂಪಲ್ ಇದು, ಆದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈ ಮೊಸರು ಸಾಂಬಾರು. ಆಲ್ಮೋಸ್ಟ್ ಎಲ್ಲ ಮಾಡಿರೋರ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ಇದಂತೂ ಚೆನ್ನಾಗಿರುತ್ತೆ, ಎವರ್ ಗ್ರೀನ್ ಸಾಂಬಾರು ಇದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದು ಏನೂ ಇರೋದಿಲ್ಲ. ಸಿಂಪಲಾಗಿ ಇಂಗ್ರೀಡಿಯೆಂಟ್ಸು ಮತ್ತು ಟೈಮು ಅಷ್ಟೇ. ಎಷ್ಟು ಬೇಗ ಮಾಡ್ಬೋದು ಅಂದರೆ ಇದು ಅಷ್ಟು ಬೇಗ ಆಗುತ್ತೆ ಸಾಂಬಾರು ಕೂಡ. ನೋಡಿ, ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸು ಬೇರೆ ಹಾಕಬೇಕು, ಅದಕ್ಕೆ ನೋಡಿಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇನ್ನೊಂದು ಕಡೆ ಇದನ್ನು ಸ್ಟವ್ ಹಚ್ಚಿ ಬಾಣಲಿ ಇಟ್ಬಿಟ್ಟು ಚಿಕ್ಕದು. ಇವಾಗ ಹಸಿ ಮೆಣಸಿನ್ಕಾಯಿನೆಲ್ಲನೂ ಫ್ರೈ ಮಾಡ್ಕೊಬೇಕು, ಸುಟ್ಕೊಬೇಕು. ಎಣ್ಣೆ ಏನು ಹಾಕೋದು ಬೇಡ, ಹಂಗೇ ಡ್ರೈ ಫ್ರೈ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಸುಟ್ಕೊಬೇಕು ಅದನ್ನು. ಅದು ಇಲ್ಲಾಂದರೆ ಮೆಣಸಿನ್ಕಾಯಿ ಹಸಿ ಸ್ಮೆಲ್ ಬಂದುಬಿಡುತ್ತೆ, ಮೊಸರು ಸಾರು ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಕ್ಕೆ ಹಾಕ್ಕೋಬೇಕು. ಇವಾಗ ನೋಡಿ, ಅದನ್ನೆಲ್ಲ ನಾನು ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಒಂದೊಂದು ಹಂಗಂಗೆ ಹಾಕ್ಬಿಟ್ರೆ ಹಂಗೆ ಒಂಥರ ಡಮ್ ಅಂದ್ಬಿಡುತ್ತೆ, ಅಂದರೆ ಮೇಲೆ ಬಂದು ಎಗ್ರು ಬಿಡುತ್ತೆ. ಅದಕ್ಕೇ ನಾನೆಲ್ಲ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ನೋಡಿ, ಇವಾಗ ಈ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಕಡೆ ಈಗ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ, ಅದನ್ನು ಮತ್ತು ಮೆಣಸು ಸ್ವಲ್ಪ, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಇದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡು ಆಮೇಲೆ ಒಗ್ಗರಣೆ ಕೊಡೋದಷ್ಟೇ. ಸಿಂಪಲ್ ಇದು ಸಾಂಬಾರು ಅಂತೂ ಸಖತ್ತು ಸಿಂಪಲಾಗಿ ಮಾಡ್ಬೋದು ಇದು. ಬೇಕಂದ್ರೆ ಒಬ್ಬೊಬ್ಬರೇ ಇದ್ದಾಗೂ ಮಾಡ್ಕೊಬೋದು. ಈ ಬ್ಯಾಚುಲರ್ಸ್ಗಳೆಲ್ಲ ಮಾಡ್ಕೊಬೋದು, ಅಷ್ಟು ಈಸಿಯಾಗಿದೆ ಈ ಸಾಂಬಾರು. ನೋಡಿ, ಇವಾಗ ರುಬ್ಬಿಟ್ಕೋತಾ ಇದ್ದೀನಿ.
ಅಂದರೆ ಇದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಸ್ವಲ್ಪ ದೊಡ್ಡ ಜಾರ್ ತೊಗೊಂಡು ಮಾಡೋಕ್ಕಾಗಲ್ಲ, ಅದಕ್ಕೆ ಚಿಕ್ಕ ಜಾರೇ ಇದೆಯಲ್ಲ, ಈ ಚಟ್ನಿ ಎಲ್ಲ ರುಬ್ತೀನಲ್ಲ ಅದಕ್ಕೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇಷ್ಟೇ ನೋಡಿ. ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇದು ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ನಾವು ಡ್ರೈ ಫ್ರೈ ಮಾಡಿದ್ವಲ್ಲ ಅದು, ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಕಡೆ ನಾವು ಒಲೆ ಹಚ್ಕೊಂಡು ಸ್ವಲ್ಪ ಬಾಣಲಿನ ಬಿಸಿಗೆ ಇಟ್ಕೊಂಡು ಚಿಕ್ಕದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಈ ಖಾರನ ಜಾಸ್ತಿ ರುಬ್ಕೊಬೇಕು. ನಮ್ಮದು ಕಡಿಮೆ ಕ್ವಾಂಟಿಟಿ, ನನಗೂ ನನ್ನ ಮಗನಿಗೂ ಅಷ್ಟೇ. ನಮ್ಮ ಅಮ್ಮನಿಗೆ ನಮ್ಮ ಮನೆಯವ್ರಿಗೆ ಮೊಸರು ಸಾಂಬಾರು ಮಾಡ್ಕೊಂಡಿದ್ದಾರೆ. ಅವ್ನು ಕೇಳ್ತಾ ಇದ್ದ ನನಗೆ ಮೊಸರು ಸಾರು ಬೇಕು ಅಂತ, ಅದಕ್ಕೇ ಇದನ್ನೇ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ಈರುಳ್ಳಿ ಕಟ್ ಮಾಡಿ ಹಾಕೋದ್ರಿಂದ, ಅದಕ್ಕೆ ಸಾಂಬಾರು ಚೆನ್ನಾಗೂ ಇರುತ್ತೆ. ಮಧ್ಯೆ ಮಧ್ಯೆ ಸಿಗ್ತಾ ಇರ್ತಲ್ಲ, ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೋಡಿ ಇವಾಗೆಲ್ಲನೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾವು ರುಬ್ಬಿಕೊಂಡಿದ್ವಲ್ಲ ಅದನ್ನು ಮಸಾಲಾನ ಹಾಕ್ಕೊಂಡು ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಬೇಕು. ಈಗ ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ, ಕಲರ್ಫುಲ್ಲಾಗಿ ಬರಲಿ ಅಂತ ಸಾರು. ನೋಡಿ ಇದನ್ನು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ, ಈ ಕೊತ್ತಂಬರಿ ಸೊಪ್ಪು ಅದೆಲ್ಲ ಇರುತ್ತಲ್ಲ, ಬೆಳ್ಳುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಮಲೆನಾಡು ಕಡೆ ಎಲ್ಲ ತಂಬುಳಿ ಅಂತಾರೆ, ಅದು ಅವರು ಬೇರೆ ಥರ ಮಾಡ್ತಾರೆ. ಇದು ನಾವು ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸ್ವಲ್ಪನೇ ನೀರು ಹಾಕ್ಕೋತಾ ಇದ್ದೀನಿ, ಜಾಸ್ತಿ ನೀರು ಹಾಕ್ಕೊಳ್ಳೋದಿಲ್ಲ. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಕುದ್ಮೇಲೆ ನಾವು ಮೊಸರು ಹಾಕ್ಕೊಳ್ಳೋದು. ನೀರು ಥರ ಮಾಡ್ಕೊಂಬಿಟ್ರೆ ನಾವು ಮೊಸರು ಹಾಕಿದ್ರೂ ಸಾಂಬಾರೆಲ್ಲ ನೀರು ಥರ ಆಗಿಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊತೀನಿ. ಇವಾಗ ಉಪ್ಪು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದಿಬೇಕದು. ಅಂದರೆ ನೀರಿನ ಅಂಶ ಇವಾಗ ನಾನು 1 ಗ್ಲಾಸ್ ನೀರು ಹಾಕಿದ್ದೀನಿ, ಅದು ಅರ್ಧ ಇಲ್ಲ 1/4 ಭಾಗ ಆಗಿಬಿಡ್ಬೇಕು ನೀರಿನ ಅಂಶ, ಆ ಥರ ಅಷ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೋಡಿ ನಾನು ಆಗಲೇ ಎಷ್ಟು ನೀರು ಹಾಕಿದ್ದೆ, ಈಗ ಎಷ್ಟು ಕಡಿಮೆ ಆಗಿದೆ. ಹಂಗೆ ಆ ಥರ ಕುದ್ಮೇಲೆ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅವಾಗ ಚೆನ್ನಾಗಿ ಕುದ್ಮೇಲೆ. ಈಗ ನೋಡಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದಮೇಲೆ ಒಂದು 10 ನಿಮಿಷ ಅದನ್ನು ಆರಕ್ಕೆ ಬಿಟ್ಬಿಡ್ಬೇಕು. ನಾನು ಇವಾಗ ಆರಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ನೀರು ಮೇಲೆ ಇಟ್ಟಿದ್ದೆ ತಣ್ಣಗಾಗಲಿ ಅಂತ. ಅಲ್ಲಿ ಇಟ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಮುದ್ದೆ ಮಾಡ್ಕೊಂಬಿಟ್ರೆ ನೈಟ್ ಊಟ ರೆಡಿ. ನೋಡಿ ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ, ಜಾಸ್ತಿ ಏನೂ ಮಾಡ್ತಾಯಿಲ್ಲ, ಅನ್ನ ಸಾಂಬಾರು ಮುದ್ದೆ ಅಷ್ಟೇ. ಇವಾಗ ನೋಡಿ ಅದು ಆರಕ್ಕೆ ಇಟ್ಟಿದ್ದೀನಲ್ಲ, ಅದು ಆರಲಿ ಅಂದ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಬೇರೆ ಏನೂ ಜಾಸ್ತಿ ಮಾಡ್ತಾಯಿಲ್ಲ. ಬೇಸಿಗೆ ಬೇರೆ ಎಣ್ಣೆ ಐಟಮ್ಗಳು ತಿನ್ನೋಕ್ಕಾಗೋದಿಲ್ಲ, ಅದಕ್ಕೇ ಏನೂ ಮಾಡ್ತಾಯಿಲ್ಲ. ನೋಡಿ ಇವಾಗ ಅದು ಒಂದು ಕಡೆ ಆರಲಿ, ಅನ್ನಕ್ಕೂ ಇಟ್ಟಿದ್ದೀನಿ. ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿವಿ ನೋಡಿಕೊಂಡು ಆಮೇಲೆ ಬಂದು ಆರಿದ್ಮೇಲೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ನಿಮ್ಗೆ ಬೇಕು ಅಂದರೆ ರುಚಿಗೆ ಉಪ್ಪು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾವು ಕುದಿಯೋವಾಗಲೇ ಉಪ್ಪು ಹಾಕ್ಕೊಂಡಿದ್ದೀವಲ್ಲ ಅಷ್ಟೇ ಸಾಕಾಗುತ್ತೆ. ಇಲ್ಲಾಂದರೆ ಕಮ್ಮಿ ಆಯಿತು ಅಂದರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡು ತಿರುಗಿಸಿಟ್ಕೊಂಡ್ರೆ ಸಾಂಬಾರು ರೆಡಿ. ಒನ್ ಟೈಮ್ಗೆ ಇದು ಚೆನ್ನಾಗಿರುತ್ತೆ. ಬೇಕು ಅಂದರೆ ಫ್ರಿಜ್ಜಲ್ಲೇನು ಇಟ್ಕೊಂಡು ಕೆಲವ್ರು ಇಟ್ಕೊಳ್ತಾರೆ, ಇಟ್ಕೊಂಡು ಬೇಕಾದ್ರೆ ಬೆಳಗ್ಗೆ ತಿನ್ಬೋದು. ಇಲ್ಲಾಂದರೆ ನೋಡಿ ಇವಾಗ ನಾನು ಅರ್ಧ ಲೀಟ್ರಷ್ಟು ಹಾಕ್ಕೋತಾ ಇದ್ದೀನಿ. ನಾನು ನನ್ನ ಮಗ ತಿನ್ಬಿಟ್ಟು ಒಂಚೂರು ಉಳಿದ್ರೆ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಬೇಕಾದಾಗ ನಾಳೆ ಬೆಳಗ್ಗೆನೋ ನಾಳೆ ಸಂಜೆನೋ ಮತ್ತು ಅದರಲ್ಲೇ ತಿಂತೀವಿ. ಚೆಲ್ಲಕ್ಕಂತೂ ಹೋಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ ಈ ಸಾಂಬಾರು. ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನೇನು ಉಪ್ಪು ಹಾಕಿಲ್ಲ ಎಕ್ಸ್ಟ್ರಾ, ನನಗೆ ಇದು ಇಷ್ಟೇ ಸಾಕಾಯಿತು. ಆವಾಗಲೇ ಹಾಕೋವಾಗಲೇ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ನಾನು ಮತ್ತೆ ಉಪ್ಪು ಹಾಕೋಕ್ಕೆ ಹೋಗಲಿಲ್ಲ. ಮತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಂಬಾರು ಅಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಕ್ಕೋತಾ ಇದ್ದೀನಿ. ಆ ಕಡೆ ಅನ್ನನೂ ಕೂಗ್ತು, ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೋಬೇಕು. ನೋಡಿ ಕ್ವಾಂಟಿಟಿನೂ ನನಗೆ ನನ್ನ ಮಗಂಗೆ ಅಷ್ಟೇ ಬೇಕಿದ್ದು, ಅದಕ್ಕೆ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಖಾರನ ಜಾಸ್ತಿ ರುಬ್ಕೊಬೇಕಷ್ಟೇ. ಈ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಎಕ್ಸ್ಟ್ರಾ ಹಾಕ್ಕೊಂಡು ರುಬ್ಕೊಬೇಕಷ್ಟೇ. ನೋಡಿ ಇನ್ನೊಂದು ಕಡೆ ಒಲೆ ಹಚ್ಚಿಸಿ ನೀರು ಇಡ್ತಾಯಿದ್ದೀನಿ ಮುದ್ದೆಗೆ. ಸ್ವಲ್ಪ ಸಾಲ್ಟ್ ಹಾಕೋತೀನಿ,
ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ. ಈ ಸಾಲ್ಟ್ ಹಾಕೋದ್ರಿಂದ ಮುದ್ದೆ ಗಂಟು ಬೀಳಲ್ಲ ಅಂತ ಸಾಲ್ಟ್ ಹಾಕ್ತೀನಿ, ಮತ್ತು ರುಚಿನೂ ಚೆನ್ನಾಗಿರುತ್ತೆ ಮುದ್ದೆಗೆ. ನೋಡಿ ಇವಾಗ ಹಸಿಟ್ಟು ಹಾಕ್ಕೊಂಡು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡ್ತೀನಿ. ಅದು ಬೇಗ ಕುದಿ ಬರಲಿ ಅಂದ್ಬಿಟ್ಟು ಅಷ್ಟೇ ಹಸಿಟ್ಟು ಹಾಕೋದು. ಎಷ್ಟು ಬೇಗ ಕುದಿ ಬರುತ್ತೆ ಅಂದರೆ ಹಸಿಟ್ಟು ಹಾಕಿದ್ಮೇಲೆ ನೋಡಿ ಇವಾಗ ಕುದೀತಾ ಇದೆ. ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋದು. ರಾಗಿ ಹಿಟ್ಟು ಹಾಕ್ಕೊಂಡು ನಾನು ರಾಗಿ ಕೋಲಲ್ಲಿರುತ್ತಲ್ಲ ಅದರಲ್ಲೇ ತಿರುಗಿಸ್ಕೊತೀನಿ. ನೋಡಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊತೀನಿ. ಅದಕ್ಕೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿರುಗಿಸ್ಕೊಂಡು, ಬೇಕು ಅಂದರೆ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊತೀನಿ. ನೋಡಿ ಇವಾಗ ಅದನ್ನು ತೀರಾ ಇದು ಮಾಡೋದು ಇಲ್ಲ ನಾನು, ಗಂಟು ಬಿದ್ದುಬಿಡುತ್ತೆ ಅಂತ. ಈಗ ಸ್ವಲ್ಪ ಕಮ್ಮಿ ನೋಡಿ, ಇವಾಗ ಸ್ವಲ್ಪ ಜಾಸ್ತಿ ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಂಗೇ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಅದು ಹಬೆಲ್ ಬೇಯ್ಕೋತಾ ಇರುತ್ತೆ. ಆಮೇಲೆ ತೆಗೆದ್ಬಿಟ್ಟು ಮುದ್ದೆ ಇದು ಮಾಡ್ತೀನಿ, ಮಿಕ್ಸ್ ಮಾಡಿಕೊಂಡು ಮುದ್ದೆ ಕಟ್ತೀನಿ ಅಷ್ಟೇ. ನೋಡಿ ಇವಾಗ ಅದನ್ನು ಸ್ವಲ್ಪ ಇಟ್ಬೇಕಿತ್ತು, ಅದನ್ನು ಹಂಗೇ ತಿರುಗಿಸ್ಕೊತಾ ಇದ್ದೀನಿ ಹಾಕ್ಕೊಂಡು. ನಿನ್ನೆ ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು, ನನಗಂತೂ ಸಖತ್ ಖುಷಿ ಆಯಿತು. ಇವಾಗ ನೋಡಿ ಮುಚ್ಚಿಟ್ಟಿದ್ದೀನಿ. ಅದನ್ನು ಹಂಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅಂದರೆ ಎದುರುಗಲ್ಲಿ ಹಾಕ್ಬಿಟ್ಟು ತಿರುಗಿಸ್ತಾರಂತಲ್ಲ ಆ ಥರ ಮಾಡಿ ಮುದ್ದೆ ಕಟ್ತೀನಿ. ಇವಾಗ ನೋಡಿ ನಮ್ಮಮ್ಮ ಮೊಸಪ್ಪು ಸಾರು ಮಾಡಿ ಇಟ್ಕೊಂಡಿದ್ರು, ಇಕ್ಕಿದ ಬೇಳೆದು. ಇನ್ನೊಂದು ಕಡೆ ಅನ್ನನೂ ಮಾಡಿಟ್ಟಿದ್ದೀನಿ. ಅಡುಗೆ ರೆಡಿ ಆಯಿತು. ಇವತ್ತೇನು ಜಾಸ್ತಿ ಏನು ಮಾಡೋ ಅಂಥದ್ದು ಏನಿರಲಿಲ್ಲ. ಈ ಕಡೆ ಇನ್ನೊಂದು ಕಡೆ ಅನ್ನನೂ ಆಗಿದೆ. ಊಟ ಮಾಡಿಬಿಟ್ಟು ಇವಾಗ ವೀಡಿಯೋ ಇದು ನನ್ನ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದು. ಊಟ ಆಗಿತ್ತು, ಊಟ ಆದಮೇಲೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾಯಿದ್ದೀನಿ. ಇವಾಗ ನೋಡಿ ಅನ್ನ ಆಗಿದೆ. ನನ್ನ ಮಗ ನೋಡಿ ಆಗಲೇ ದ್ರಾಕ್ಷಿ ಎಷ್ಟು ಮಾಡಿದ್ದಾನೆ ಅಂತ, ಆಗಲೇ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ಹಂಗೆ ಓಡಾಡ್ಕೊಂಡೇ ತಿನ್ಬಿಡ್ತಾನೆ. ಅದಕ್ಕೆ ತೊಳೆದಿಟ್ಬಿಡ್ತೀನಿ ಮುಂಚೆನೇ. ಈ ನೋಡಿ ಇವಾಗ ತಟ್ಟೆ ಇಟ್ಕೊಂಡಿದ್ದು ಊಟ ಮಾಡೋಕ್ಕೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು, ಇಷ್ಟ ಆದರೆ. ಇಲ್ಲಾಂದರೆ ನಿಮ್ಮ ಇಷ್ಟ. ಎಲ್ರಿಗೂ ಧನ್ಯವಾದಗಳು.